ನಮಸ್ತೆ. ಇದು ಗಣಪತಿ ಹಬ್ಬದ ದಿನದ ಕಂಪ್ಲೀಟ್ ಡೇ ವ್ಲಾಗ್ ಆಗಿರತ್ತೆ. ಇನ್ನ ನಮ್ಮನೇಲಿ ನಾವು ಗಣಪತಿನ ಕೂರ್ಸೋದು ಆ ರೀತಿ ಎಲ್ಲ ಹಬ್ಬ ಏನು ಮಾಡೋದಿಲ್ಲ. ನಾವು ಸಿಂಪಲ್ ಆಗಿ ಯಾವಾಗ್ಲೂ ನಾನು ಯಾವ ರೀತಿ ಪೂಜೆ ಮಾಡ್ಕೋತೀನೋ ಅದೇ ರೀತಿ ಮಾಡ್ಕೋತೀನಿ. ಆ ನೈವೇದ್ಯಕ್ಕೆ ಕಡುಬೊಂದನ್ನ ಮಾಡ್ಕೋತೀನಿ ಅಷ್ಟೇನೆ. ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡು ನಾನು ರೆಡಿ ಎಲ್ಲ ಆಗಿ ಆಮೇಲೆ ಅಮ್ಮನ ಮನೆ ಹತ್ರ ಹೋದ್ವಿ. ಬಿಕಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಹಾಗೇನೆ ಈಗ ಹಬ್ಬಕ್ಕೆ ಅನ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಕರೀತಾರೆ ಅಲ್ವಾ. ಸೊ ನಮಗೂ ಇನ್ವಿಟೇಷನ್ ಬಂದೇ ಬರುತ್ತೆ. ಅಂದ್ರೆ ನನ್ಗೆ ಅಂತಲ್ಲ, ಎಲ್ಲಾರ್ಗು ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳನ್ನ ಹಬ್ಬಕ್ಕೆ ಅಂತ ಕರೀತಾರೆ. ಸೊ ನಾವು ಹೋಗಿದ್ವಿ. ಇನ್ನ ನಾನು ಮತ್ತೆ ವಾಣಿ ಇಬ್ರೇ ಹೋಗಿದ್ದಿದ್ದು. ಜಾನ್ಸಿ ಬರ್ಲಿಲ್ಲ. ಅವಳು ಎವ್ರಿ ಇಯರ್ ಬರ್ತಾಳೆ, ಬಟ್ ಏನೋ ಈ ವರ್ಷ ಅವಳಿಗೆ ಸ್ವಲ್ಪ ಬರಕ್ ಆಗ್ಲಿಲ್ಲ. ಹಂಗಾಗಿ ನೆಕ್ಸ್ಟ್ ಯಾವಾಗಾದ್ರೂ ಬರ್ತೀನಿ, ಇವಾಗ ಬರಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸೊ ತುಂಬಾ ಚೆನ್ನಾಗಿ ಆಯ್ತು. ಅಂದ್ರೆ ನಾವ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು. ಆಮೇಲೆ ನಾವು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಇನ್ನ ಬಾಗಿನ ಕೊಡೋರ್ಗೆಲ್ಲ ಅಲ್ಲೆಲ್ಲೇ ಕೊಡ್ತಾ ಇದ್ರು. ಅದಾದ್ಮೇಲೆ ನಾವು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಕಂಕಣ ಕಟ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆಲ್ಮೋಸ್ಟ್ 20 ವರ್ಷದಿಂದ ಹಬ್ಬ ಮಾಡ್ಕೊಂಡ್ ಬರ್ತಿದಾರಲ್ವಾ, ಎಲ್ಲಾ ಹೆಣ್ಮಕ್ಳು ಬಂದಿರ್ತಾರೆ. ಸೊ ಅಂದ್ರೆ ನೋಡಕ್ ಒಂಥರ ಖುಷಿಯಾಗಿರತ್ತೆ ಎಲ್ಲಾರ್ನೂನು. ನಮ್ಗೆ ನಿಯರ್ ಇರೋದ್ರಿಂದ ನಾನು ಮತ್ತೆ ವಾಣಿ ಅಂತೂ ಹೋಗೇ ಹೋಗ್ತೀವಿ. ಕೆಲವು ವರ್ಷಗಳು ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ದು ಹೋಗಕ್ ಆಗ್ಲಿಲ್ಲ ಅಂದ್ರೆ ಅಷ್ಟೇ, ಮಿಸ್ ಆಗತ್ತೆ ಅಷ್ಟೇ ನಮ್ಗೆ. ಇನ್ನ ಅಲ್ಲಿ ಎಲ್ಲಾ ಮುಗಿಸ್ಕೊಳ್ಳೋ ಅಷ್ಟೊತ್ತು ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಮೇಲೆ ನನ್ನ ಫ್ರೆಂಡ್ ಒಬ್ಳು ಗಣಪತಿನ ಕೂರಿಸ್ತಾಳೆ. ಸೊ ಅವಳು ಅಲ್ಲಿ ಊಟಕ್ಕೆ ಕಂಪಲ್ಸರಿಯಾಗಿ ಕರೀತಾಳೆ. ಅವ್ರ ಮನೆಗೆ ಹೋಗಿದ್ದೆ. ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು ಹಬ್ಬ. ಇನ್ನ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಬೇಗ ಅನ್ಕೊಂಡ್ವಿ. ಮಳೆ ಬಂದ್ಬಿಡ್ತು. ಸರಿ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅವಳು ಅರ್ಶಿನ ಕುಂಕುಮ ಎಲ್ಲ ಕೊಟ್ಲು. ಎಲ್ಲ ತಗೊಂಡು ನಾನು ಅಮ್ಮನ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಎಗೇನ್ ಸಂಜೆನು ಪ್ರಸಾದಗಳನ್ನ ಮಾಡ್ಬೇಕಿತ್ತು. ಸೊ ಅಮ್ಮ ಅವರೇ ಮಾಡ್ಕೊಡ್ತಾರೆ ಸಂಜೆ ಹೊತ್ತು ಪ್ರಸಾದ. ಸೊ ಅಲ್ಲಿ ಬಂದು ನಾನು ವಾಣಿ ಅಮ್ಮ ಅತ್ತಿಗೆ ಎಲ್ಲಾರು ಸೇರ್ಕೊಂಡು ಪ್ರಸಾದ ಎಲ್ಲ ಮಾಡ್ಕೊಂಡ್ವಿ. ಇನ್ನ ಕಂಪ್ಲೀಟ್ ವ್ಲಾಗು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನೋಡಿ.